ರುದ್ರಂ ಸಮಾಶ್ರಿತಾ ದೇವ ರುದ್ರೋ ಬ್ರಹ್ಮಾಣಮಾಶ್ರಿತಃ ಬ್ರಹ್ಮಾ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದುಪಾಶ್ರಿತಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 37ನೇ ಭಾಗ ಇದು. ಅಲ್ಲಿ ನಾವಿವತ್ತು ನೋಡಲಿಕ್ಕೆ ತೊಡಗಿರೋದು ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 38ನೇ ಅಧ್ಯಾಯ, ಟಿ ಆರ್ ಕೃಷ್ಣಾಚಾರ್ಯರ ಮತ್ತು ವೈಷ್ಣವ ಪಾಠದಲ್ಲಿ 36ನೇ ಅಧ್ಯಾಯ, ಗೀತಾ ಪ್ರೆಸ್ಸಿನ ಪಾಠದಲ್ಲಿ 35ನೇ ಅಧ್ಯಾಯ. ಭಗವಂತ ಅರ್ಜುನನಿಗೆ ಯಾವ ಒಂದು ಅನುಗೀತೆಯನ್ನು ಉಪದೇಶ ಮಾಡಿದ, ಆ ಅನುಗೀತೆಯ ಕೆಲವು ಭಾಗಗಳನ್ನು, ಅನುಗೀತೆಯ ಎಲ್ಲ ಅಧ್ಯಾಯಗಳನ್ನು ಕೂಡ ನಾವೀಗಿಲ್ಲಿ ನೋಡ್ತಾ ಇದ್ದೇವೆ. ಅರ್ಜುನ ಹೀಗೆ ಕೇಳಿದ: ಬ್ರಹ್ಮಯತ್ ಪರಮಂ ಜ್ಞೇಯಂ ತನ್ಮೇ ವ್ಯಾಖ್ಯಾತುಮರ್ಹಸಿ ಭವತೋ ಹಿ ಪ್ರಸಾದೇನ ಸೂಕ್ಷ್ಮೇ ಮೇ ರಮತೆ ಮತಿ. ಇದು ಆ ಅರ್ಜುನ ಕೃಷ್ಣನನ್ನು ಕೇಳಿದಂತಹ ಒಂದು ವಿಷಯ. ನಿನ್ನ ಅನುಗ್ರಹದಿಂದ, ನಿನ್ನ ಆಶೀರ್ವಾದದಿಂದ ಸೂಕ್ಷ್ಮವಾದಂತಹ ವಿಷಯಗಳನ್ನು ಕೂಡ ಗ್ರಹಿಸುವಂತಹ ಶಕ್ತಿ ನನ್ನ ಮನಸ್ಸಿಗೆ ಬಂದಿದೆ. ಆದ್ದರಿಂದ ನೀನೀಗ ಆ ಪರತತ್ವದ ಕುರಿತಾಗಿ ಮತ್ತಷ್ಟು ಸಂಗತಿಗಳನ್ನು ನನಗೆ ವರ್ಣಿಸು. ಆಗ ಕೃಷ್ಣ ಅರ್ಜುನನಿಗೆ ಹೇಳಿದ, ಹಿಂದೊಂದು ಬಾರಿ ಒಬ್ಬ ಗುರು ಶಿಷ್ಯರ ನಡುವೆ ಮೋಕ್ಷದ ಕುರಿತಾದಂತಹ ಒಂದು ಸಂವಾದ ನಡೆದಿತ್ತು. ಆ ಸಂವಾದವನ್ನು ವಿದ್ವಾಂಸರು ಬೇರೆ ಬೇರೆ ಪ್ರಸಂಗದಲ್ಲಿ ಮೆಲುಕು ಹಾಕ್ತಾ ಇರ್ತಾರೆ. ಅಂಥದ್ದೊಂದು ಸಂಗತಿಯನ್ನು ಈಗ ನಾನು ನಿನಗೆ ಹೇಳ್ತೇನೆ ಅಂತ ಹೇಳಲಿಕ್ಕೆ ತೊಡಗಿದ ಪರಮಾತ್ಮ. ಒಬ್ಬ ಶಿಷ್ಯ ತನ್ನ ಒಬ್ಬ ಆಚಾರ್ಯನಾದಂತಹ ಬ್ರಾಹ್ಮಣನನ್ನು ಹೀಗೆ ಕೇಳಿದ: ತಮಗೆ ನಾನು ಶರಣಾಗತನಾಗಿದ್ದೇನೆ. ಮೋಕ್ಷ, ಶಾಶ್ವತವಾದಂತಹ ಮುಕ್ತಿ, ಆ ಮುಕ್ತಿಗೆ ಕಾರಣೀಭೂತವಾದಂತಹ ಸಂಗತಿಗಳು, ಅದನ್ನ ನಾನೀಗ ನಿಮ್ಮಿಂದ ತಿಳ್ಕೋಬೇಕಾಗಿದೆ. ಯಾಚೇ ತ್ವಾಂ ಶಿರಸಾ ವಿಪ್ರ ಯದ್ ಬ್ರೂಯಾಂ ತದ್ ವಿಚಕ್ಷ್ವಮೆ, ಅದನ್ನು ನನಗೀಗ ನೀನು ಹೇಳು ಅಂತ ಕೇಳಿದ. ತಮೇವಂ ವಾದಿನಂ ಪಾರ್ಥ ಶಿಷ್ಯಂ ಗುರುರುವಾಚಃ. ಆಗ ಆ ಗುರುವಾದವನು ಈ ಮುಂದಿನಂತೆ ಹೇಳಲಿಕ್ಕೆ ತೊಡಗಿದ: ಸರ್ವಂ ತೇತು ಪ್ರವಕ್ಷ್ಯಾಮಿ, ನಿನಗೆ ಹೇಳಬೇಕಾದ ಎಲ್ಲವನ್ನೂ ಕೂಡ ನಾನೀಗ ವರ್ಣಿಸ್ತೇನೆ, ಕೇಳು. ಆಗ ಶಿಷ್ಯ ಕೇಳಿದ: ಕುತಶ್ಚಾಹಂ ಕುತಶ್ಚತ್ವಂ, ನಾನು ಎಲ್ಲಿಂದ ಹುಟ್ಟಿ ಬಂದಿದ್ದೇನೆ, ತಾವು ಎಲ್ಲಿಂದ ಹುಟ್ಟಿ ಬಂದಿದ್ದೀರಿ, ಈ ಚರಾಚರ ಪ್ರಾಣಿಗಳೆಲ್ಲವೂ ಕೂಡ ಎಲ್ಲಿಂದ ಹುಟ್ಟಿ ಬಂದಿದೆ, ಬ್ರೂಹಿಯತ್ ಪರಂ, ಇದರಲ್ಲಿ ಆ ಪರತತ್ವ ಅಂದ್ರೆ ಯಾವುದು, ಇದ್ರ ಬಗ್ಗೆ ಎಲ್ಲ ನೀವು ನನಗೆ ಈ ಸಂಗತಿಗಳನ್ನ ವರ್ಣಿಸಬೇಕು. ಕೇನ ಜೀವಂತಿ ಭೂತಾನಿ ತೇಷಾಂ ಆಯುಶ್ಚ ಕಿಂ ಪರಂ, ಈ ಜೀವರೆಲ್ಲರೂ ಕೂಡ ಬದುಕುವುದು ಯಾವುದರಿಂದ, ಯಾರ ಪ್ರೇರಣೆಯಿಂದ, ಅವುಗಳ ಆಯುಷ್ಯ ಎಷ್ಟು, ಸತ್ಯ ಮತ್ತು ತಪಸ್ಸು ಅಂದ್ರೆ ಏನು, ಸತ್ಪುರುಷರು ಪ್ರಶಂಸೆ ಮಾಡುವಂತಹ ಗುಣಗಳು ಯಾವುವು, ಯಾವ ಗುಣಗಳನ್ನ ನಾವು ಅಳವಡಿಸ್ಕೊಳ್ಬೇಕು ಅಂತ ಅವನ ತಾತ್ಪರ್ಯ ಇದ್ದಿರಬೇಕು. ಕೇ ಪಂಥಾನಃ ಶಿವಾಶ್ಚ ಸ್ಯುಃ, ಮಂಗಳಕರವಾದಂತಹ ಮಾರ್ಗ, ಮಾರ್ಗ ಅಂದ್ರೆ ಇಲ್ಲಿ ಮುಕ್ತಿಗೆ ನಮ್ಮನ್ನು ಒಯ್ಯುವಂತಹ ಮಾರ್ಗವೇ. ಮತ್ತೆ ಸುಖ ಅಂದ್ರೆ ಏನು, ಪಾಪ ಅಂದ್ರೆ ಏನು, ಈ ಎಲ್ಲ ವಿಷಯಗಳನ್ನು ಕೂಡ ನೀವು ನನಗೆ ವರ್ಣಿಸಬೇಕು. ತಾವಲ್ಲದೆ ಬೇರೆ ಯಾರೂ ಕೂಡ ಈ ವಿಷಯಗಳನ್ನು ವರ್ಣಿಸುವುದು ಕಷ್ಟ. ತ್ವದನ್ಯಃ ಕಶ್ಚನ ಪ್ರಶ್ನಾನ್ ಏತಾನ್ ವಕ್ತು ಮಿಹಾರ್ಹತಿ. ಈ ಒಂದು ಪಾದ ಕೆಲವು ಕಡೆ ಕೇಳಿ ಬರ್ತದೆ, ಕೆಲವು ಕಡೆ ಕೇಳಿ ಬರೋದಿಲ್ಲ. ಮೋಕ್ಷ ಧರ್ಮಾರ್ಥ ಕುಶಲಃ ಭವಾನ್ ಲೋಕೇಶು ಗೀಯತೆ. ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ನಿಮ್ಮನ್ನು ಪ್ರಶಂಸಿಸ್ತಾರೆ, ನಿಮ್ಮ ಶಕ್ತಿಯ ಬಗ್ಗೆ ಎಲ್ಲರೂ ಕೂಡ ಪ್ರಶಂಸಿಸ್ತಾರೆ. ಆದ್ದರಿಂದ ಅದನ್ನು ನೀವು ವಿವರಿಸಿ ಹೇಳಿ.
ಅವನು ಮತ್ತೂ ಕೇಳಿದ, ಸರ್ವ ಸಂಶಯ ಛೇತ್ತ ತ್ವದನ್ಯೋ ನಚ ವಿದ್ಯತೆ. ಎಲ್ಲಾ ಥರದ ಸಂಶಯಗಳನ್ನು ಪರಿಹರಿಸುವಂಥವರು ನಿಮ್ಮಂಥವರು, ನಿಮ್ಮನ್ನು ಬಿಟ್ಟು ಬೇರೆ ಯಾರಿದ್ದಾರೆ? ಸಂಸಾರ ಭೀರವಶ್ಚೈವ ಮೋಕ್ಷ ಕಾಮಾಸ್ತಥಾವಯಂ. ನಾವು ಈ ಸಂಸಾರಕ್ಕೆ ಹೆದರಿದ್ದೇವೆ, ಮೋಕ್ಷವನ್ನು ಬಯಸ್ತೇವೆ. ಅದರ ಬಗ್ಗೆ ನೀವು ನಮಗೆ ವರ್ಣಿಸಬೇಕಾಗಿದೆ. ಆಗ ಆ ಶಿಷ್ಯನಿಗೆ ಗುರು ಈ ಮುಂದಿನಂತೆ ಹೇಳಿದ, ಬ್ರಹ್ಮಣೋಕ್ತಮಿದಂ ಸರ್ವಂ ಋಷಿ ಪ್ರವರ ಸೇವಿತಂ. ಇದನ್ನೆಲ್ಲ ಬ್ರಹ್ಮ ಹೇಳಿದ್ದನ್ನೇ ನಿಮಗೆ ಹೇಳ್ತೇನೆ ಅಂತ ಹೇಳಲಿಕ್ಕೆ ತೊಡಗಿದವನು. ಅಲ್ಲಿ ಛಾಯಾಭೂತಾಯ ದಾಂತಾಯ ಯತಯೇ ಬ್ರಹ್ಮಚಾರಿಣೆ ಅಂತಿದೆ. ಗುರುವಿಗೆ ನೆರಳಿನಂತೆ ಅನುವರ್ತಿಯಾಗಿದ್ದು ಆ ಗುರುವನ್ನು ಸೇವಿಸ್ತಾ ಇದ್ದಂತಹ ಆ ಶಿಷ್ಯ ಅಂತ ಅದಕ್ಕರ್ಥ. ವೇದವಿದ್ಯಾ ಸಮಾವಾಪ್ತಂ ತತ್ವಭೂತಾರ್ಥ ಭಾವನಂ. ಬ್ರಹ್ಮನ ಉಪದೇಶ ಇದು. ಆ ಋಷಿಗಳೆಲ್ಲರೂ ಕೂಡ ಪರಬ್ರಹ್ಮನನ್ನೇ ಯಾವತ್ತೂ ಸೇವಿಸ್ತಾ ಇರ್ತಾರೆ. ಅನಾದಿ ಸಂಪ್ರದಾಯದಿಂದ ಅನೂಚಾನ ಪರಂಪರೆಯಿಂದ ಬಂದಂತಹ ಸಂಗತಿ, ಅದನ್ನು ಕೇಳ್ತೇನೆ, ಅದನ್ನು ನಿನಗೆ ನಾನೀಗ ಹೇಳ್ತೇನೆ. ಒಂದು ಬಾರಿ ಎಲ್ಲ ಋಷಿಗಳು ಸೇರಿ ಒಂದು ಜಿಜ್ಞಾಸೆ ಮಾಡಿದರು ಈ ಹಿಂದೆ. ಪ್ರಧಾನ ಗುಣತತ್ವಜ್ಞ ಸರ್ವಭೂತ ವಿಧಾನವಿತ್ ನಿರ್ಮಮೋ ನಿರಹಂಕಾರೋ ಮುಚ್ಯತೆ ನಾತ್ರ ಸಂಶಯ. ಪ್ರಧಾನ ಅಂದರೆ ಪ್ರಕೃತಿ. ಆ ಪ್ರಕೃತಿಯ ಗುಣಗಳ ರಹಸ್ಯವನ್ನೆಲ್ಲ ತಿಳಿದಂಥವನು. ಅವ್ಯಕ್ತ ಬೀಜ ಪ್ರಭವ, ಬುದ್ಧಿಸ್ಕಂಧಮಯೋ ಮಹಾನ್, ಮಹಾಹಂಕಾರ ವಿಟಪಃ, ಇಂದ್ರಿಯಾಂಕುರ ಕೋಟರಃ. ಇವು ಕೆಲವು ಶ್ಲೋಕ ಕೆಲವು ಕಡೆ ಕಾಣ್ತವೆ, ಕೆಲವು ಕಡೆ ಇಲ್ಲ. ಅಂತೂ ಒಂದು ದೊಡ್ಡ ವೃಕ್ಷವನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ದೇಹ ಅನ್ನುವುದೇ ಒಂದು ದೊಡ್ಡ ವೃಕ್ಷ. ಅವ್ಯಕ್ತನಾದಂತಹ ಬ್ರಹ್ಮ ಎಂಬ ಬೀಜದಿಂದ ಇದು ಹುಟ್ಟಿದೆ. ಬುದ್ಧಿ ಎನ್ನುವುದು ಈ ವೃಕ್ಷದ ಕವಲು ಒಡೆಯುವಂತಹ ಒಂದು ಭಾಗ. ಅಹಂಕಾರ ಅನ್ನುವುದು ಇದರ ರೆಂಬೆ, ಇಂದ್ರಿಯಗಳು ಇದರ ಪೊಟರೆಗಳು, ಪಂಚಮಹಾಭೂತಗಳಿಂದ ಹುಟ್ಟಿದಂತಹ ಅನೇಕ ವಸ್ತುಗಳೇ ಈ ವೃಕ್ಷದ ಉಪಶಾಖೆಗಳು. ಅನೇಕ ಥರದ ಎಲೆಗಳಿಂದ ಕೂಡಿದೆ ಇದು. ನಾವೇನು ಶುಭಾಶುಭ ಕರ್ಮಗಳನ್ನು ಮಾಡ್ತೇವೆ ಅದರಿಂದ ಪ್ರಾಪ್ತ ಆಗುವಂತಹ ಸುಖ ದುಃಖಗಳು ಈ ವೃಕ್ಷದ ಫಲ. ಈ ವೃಕ್ಷ ಎಲ್ಲ ಜೀವಿಗಳು, ಸ್ಥಾವರ ಜಂಗಮಾತ್ಮಕವಾದ ಜೀವಿಗಳೆಲ್ಲ ಈ ಪ್ರಪಂಚ ಎಂಬ ವೃಕ್ಷವನ್ನೇ ಅವಲಂಬಿಸಿ ಬದುಕ್ತಾ ಇವೆ. ಶರೀರದ ಈ ಎಲ್ಲಾ ಸಂಗತಿಗಳನ್ನು ತಿಳ್ಕೊಂಡು ಜ್ಞಾನವೆಂಬ ಖಡ್ಗದಿಂದ ಈ ದೇಹ ಎಂಬ ವೃಕ್ಷವನ್ನ, ಈ ಪ್ರಪಂಚ ಎಂಬ ವೃಕ್ಷವನ್ನ ಕತ್ತರಿಸಬೇಕು. ಜ್ಞಾನೇನ ಪರಮಾಸಿನ ಚಿತ್ವಾಚ ಅಮರತಾಂ ಪ್ರಾಪ್ಯ ಜಹಾತಿ ಮೃತ್ಯು ಜನ್ಮನಿ. ಈಗಾಗಲೇ ಹೇಳಿದೆ, ಈ ಎಲ್ಲಾ ಶ್ಲೋಕಗಳು ನನಗೆ ಓದ್ತಿರುವ ಎಲ್ಲಾ ಪಾಠದಲ್ಲೂ ಕಂಡು ಬರಲಿಕ್ಕಿಲ್ಲ, ಕೆಲವು ಕಡೆ ಇದ್ದದನ್ನ ಹೇಳಿದ್ದೇನೆ. ಹೀಗೆ ಈ ಸಂಸಾರ ಎಂಬ ವೃಕ್ಷವನ್ನು ಕತ್ತರಿಸಿ ಹಾಕುವವನು ಮುಕ್ತನಾಗ್ತಾನೆ. ಈ ಪರಬ್ರಹ್ಮನನ್ನು ತಿಳ್ಕೊಂಡವನು ಸಿದ್ಧನಾಗ್ತಾನೆ. ಹಿಂದೊಮ್ಮೆ ದಕ್ಷ ಪ್ರಜಾಪತಿ ಮೊದಲಾದಂತಹ ಅನೇಕ ಜನ ಋಷಿಗಳು, ಬೃಹಸ್ಪತಿ, ಭರದ್ವಾಜೋ, ಗೌತಮೋ, ಭಾರ್ಗವಸ್ತಥಾ, ಈ ಎಲ್ಲ ಋಷಿಗಳು ಅವರು ಒಂದು ಕಡೆ ಸೇರಿದ್ರು. ಒಂದು ಕಡೆ ಸೇರಿ ತಮ್ಮ ಜಿಜ್ಞಾಸೆಯನ್ನ ಪ್ರಾರಂಭ ಮಾಡಿದರು. ಅನೇಕ ಥರದ ಕರ್ಮಗಳನ್ನ ಮಾಡ್ತಾ ಇದ್ರು. ಅದನ್ನೆಲ್ಲ ಜಿಜ್ಞಾಸೆಯೂ ಮಾಡಿದ್ರು ಅವರು. ಕೊನೆಗೆ ಅವರಿಗೆ ಅದರಿಂದ ದಣಿವಾಯಿತು. ತಮ್ಮಲ್ಲಿ ವೃದ್ಧನಾದಂತಹ ಆಂಗಿರಸ ಮುನಿಯನ್ನ ಅವರು ಮುಂದೆ ಮಾಡಿ ಬ್ರಹ್ಮಲೋಕಕ್ಕೆ ನೀನು ಹೋಗಬೇಕು ಅಂತ ಅವನನ್ನು ಕಳಿಸಿದ್ರು. ತಾವು ಕೂಡ ಅವನ ಜೊತೆಗೆ ಬ್ರಹ್ಮಲೋಕಕ್ಕೆ ಬಂದು ಮುಟ್ಟಿದ್ರು. ಅವನಿಗೆ ಬ್ರಹ್ಮನಿಗೆ ನಮಸ್ಕಾರ ಮಾಡಿ ಆ ಋಷಿಗಳೆಲ್ಲ ಹೀಗೆ ಕೇಳಿದ್ರು, ಕಥಂ ಕರ್ಮ ಕಥಂ ಸಾಧು ಕಥಂ ಮುಚ್ಚೇತ ಕಿಲ್ಬಿಷಾತ್.
ಯಾವ ಕರ್ಮ ನಾವು ಮಾಡಿದರೆ ನಮಗೆ ಶುಭ ಆದೀತು, ಪಾಪದಿಂದ ನಮ್ಮನ್ನು ಬಿಡುಗಡೆ ಮಾಡುವಂತ ಕರ್ಮ ಯಾವುದು, ಸತ್ಯ ಯಾವುದು, ಪಾಪ ಯಾವುದು. ಕೌವೇಮೌ ಕರ್ಮ ಪಂಥಾನವು ಮಹತ್ವಂ ಕೇನ ವಿಂದತಿ. ಕರ್ಮದ ಎರಡು ಮಾರ್ಗಗಳು ಅಂತ ಕೇಳಿ ಬರ್ತದೆ. ಅವು ಯಾವುವು? ಮಹತ್ವಂ ಕೇನ ವಿಂದತಿ. ಮನುಷ್ಯ ಏನನ್ನು ಮಾಡಿದರೆ ಮಹತ್ವವನ್ನು ಪಡ್ಕೋತಾನೆ. ಪ್ರಳಯಂಚ ಅಪವರ್ಗಂಚ ಭೂತಾನಾಂ ಪ್ರಭವಾಪ್ಯಯೋ. ಪ್ರಳಯ ಅಂದ್ರೆ ಏನು, ಮೋಕ್ಷ ಅಂದ್ರೆ ಏನು, ಪ್ರಜೆಗಳ ಹುಟ್ಟು ಸಾವು ಇದೆಲ್ಲ ಆಗೋದು ಹೇಗೆ, ಹೀಗೆಲ್ಲ ಅಂಗಿರಸ ಮೊದಲಾದವರು ಪ್ರಶ್ನಿಸಿದಾಗ ಆ ಚತುರ್ಮುಖ ಈ ಮುಂದಿನಂತೆ ಹೇಳಿಕ್ ತೊಡಗಿದೆ. ಸತ್ಯಾದ್ಭೂತಾನಿ ಜಾಯಂತೆ ಸತ್ಯಾದ್ಭೂತಾನಿ ಜಾತಾನಿ ಸ್ಥಾವರಾಣಿ ಚರಾಣಿ ಚ. ಈ ಜಗತ್ತಿನ ಎಲ್ಲಾ ಪ್ರಾಣಿಗಳು ಕೂಡ, ಸ್ಥಾವರ ಜಂಗಾತ್ಮಕವಾದ ಎಲ್ಲಾ ಜೀವಿಗಳು ಕೂಡ ಸತ್ಯನಾಮಕನಾದ ಪರಮಾತ್ಮನಿಂದಲೇ, ಸತ್ಯ ಸ್ವರೂಪನಾದ ಪರಮಾತ್ಮನಿಂದಲೇ ಹುಟ್ಟುತ್ತವೆ, ಅವನಿಂದಲೇ ಜೀವಿಸ್ತವೆ. ಅವನನ್ನು ಮರೆತು ಸಂಸಾರದಲ್ಲಿ ಅವು ಸಿಕ್ಕಿ ಹಾಕೋತವೆ. ಸತ್ಯಂ ಹಿ ಗುಣ ಸಂಯುಕ್ತಂ ನಿಯತಂ ಪಂಚಲಕ್ಷಣಂ. ಸತ್ಯ ಅನ್ನೋ ಶಬ್ದಕ್ಕೆ ಏನರ್ಥ? ಸತ್ಯ ಸ್ವರೂಪನಾದ ಪರಮಾತ್ಮನಿಂದ ಹುಟ್ಟಿದವು ಅಂತ ಇಲ್ಲಿ ಬಂತಲ್ಲ, ಅದಕ್ಕೆ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ನಮಗೆ ವಿವರ ಸಿಗ್ತದೆ. ಬೃಹದಾರಣ್ಯಕ ಉಪನಿಷತ್ತಿನ 7ನೇ ಅಧ್ಯಾಯ, ಅಲ್ಲಿ ವಾಸುದೇವ ರೂಪಿಯಾದ ಭಗವಂತನಿಗೆ ಸತ್ಯ ಯಾಕೆ ಅಂತ ವಿವರಣೆ ಮಾಡುವಂತಹ ಒಂದು ಪ್ರಸಂಗ. ಆಪ ಏವೇದಮಗ್ರ ಆಸುಹು ತಾ ಆಪ ಸತ್ಯಮಸೃಜಂತ ಸತ್ಯಂ ಬ್ರಹ್ಮ ಸತ್ಯಂ ಪ್ರಜಾಪತಿಂ ಪ್ರಜಾಪತಿರ್ದೇವಾನ್ ತೇ ದೇವಾಹ ಸತ್ಯಮೇವೋಪಾಸತೆ. ಮೂಲ ಮಂತ್ರ ನೋಡಿದ್ರೆ ಮೊದಲು ಬರೇ ನೀರಿತ್ತು, ಆ ನೀರಿನಿಂದ ಸತ್ಯ ಹುಟ್ಟಿತು, ಆ ಸತ್ಯದಿಂದ ಬ್ರಹ್ಮ ಹುಟ್ಟಿದ, ಮುಂದೆ ಆ ಪ್ರಜಾಪತಿ ಚತುರ್ಮುಖ ಹುಟ್ಟಿದ, ಪ್ರಜಾಪತಿ ಚತುರ್ಮುಖ ದೇವತೆಗಳನ್ನು ಸೃಷ್ಟಿಸಿದ, ದೇವತೆಗಳು ಆ ಸತ್ಯವನ್ನೇ ಉಪಾಸನೆ ಮಾಡ್ತಾರೆ ಅಂತ ಹೀಗೆ ಕೇಳಿ ಬರ್ತದೆ. ಅಲ್ಲಿ ಮೊದಲು ನೀರಿತ್ತು, ಆಪಹ ಅಂತ ಏನ್ ಬಂತಲ್ಲ, ಆಪಹ ಅಂದ್ರೆ ನಾರಾಯಣ ಅಂತ ಅರ್ಥ. ಅದಕ್ಕೆ ಆ ನಾರಾಯಣ ರೂಪದಿಂದ ಸತ್ಯ ಹುಟ್ಟಿತು ಅಂತಿದೆ. ಸತ್ಯ ಅಂದ್ರೆ ವಾಸುದೇವ ರೂಪನಾದ ಭಗವಂತ ಹುಟ್ಟಿದ ಅಂತ ಅದಕ್ಕರ್ಥ. ಬ್ರಹ್ಮ ಸತ್ಯಮಿತಿ ಪ್ರಾಹು ವಾಸುದೇವಾಭಿಧಂ ಪರಂ. ಮೊದಲು ನಾರಾಯಣ ರೂಪಿಯಾದ ಭಗವಂತ ಇದ್ದ. ಭಗವಂತನ ನಾರಾಯಣ ಎಂಬ ರೂಪ ಒಂದೇ ಇತ್ತು. ಅವನಿಗೆ ಆಪಹ ಅಂತ ಹೇಳ್ತಾರೆ. ಯಾಕಂದ್ರೆ ಸರ್ವ ಗುಣಗಳನ್ನು ಆಪಾನ ಮಾಡುವುದರಿಂದ, ಎಲ್ಲ ಗುಣಗಳನ್ನು ಆತ ತನ್ನೊಳಗೆ ಹುದುಗಿಸಿಟ್ಟುಕೊಂಡಿರುವುದರಿಂದ ಆಪಾನ, ಈ ಕಾರಣದಿಂದ ಅವನನ್ನು ಆಪಹ ಅಂತ ಹೇಳ್ತಾರೆ. ದ್ವಿತೀಯಂ ರೂಪ ಮಸೃಜತೆ ವಾಸುದೇವಂ ಸ ಆತ್ಮನಃ. ವಾಸುದೇವ ಎಂಬ ಇನ್ನೊಂದು ರೂಪವನ್ನು ತಾಳಬೇಕು ಅಂತ ಅವನು ಆಲೋಚನೆ ಮಾಡಿದ. ಆದ್ರಿಂದ ಬ್ರಹ್ಮ ಸತ್ಯಮಿತಿ ಪ್ರಾಹು ವಾಸುದೇವಾಭಿಧಂ ಪರಂ. ಅದರಿಂದ ವಾಸುದೇವ ಎಂಬ ಸತ್ಯ ಅಂತ ಹೆಸರುಳ್ಳಂಥ, ವಾಸುದೇವ ಅಂತನೂ ಹೆಸರುಳ್ಳಂಥ ಇನ್ನೊಂದು ರೂಪ ಹುಟ್ಟಿತು. ಅದರಿಂದ ಬ್ರಹ್ಮ ಹುಟ್ಟಿದ, ಚತುರ್ಮುಖ ಬ್ರಹ್ಮ ಹುಟ್ಟಿದ. ಅದರಿಂದ ಎಲ್ಲ ದೇವತೆಗಳು ಹುಟ್ಟಿದ್ರು. ತಸ್ಮಾತ್ ಬ್ರಹ್ಮಾದಯ ಸರ್ವೇ ವಾಸುದೇವ ಉಪಾಸತೆ. ಆ ವಾಸುದೇವ ರೂಪಿಯಾದ ಭಗವಂತನನ್ನ ಇವರೆಲ್ಲ ದೇವತೆಗಳು ಕೂಡ ಉಪಾಸಿಸ್ತಾರೆ ಅಂತ ಹೀಗದರ ಅರ್ಥ. ಇದು ಬೃಹದಾರಣ್ಯಕ ಭಾಷ್ಯದಲ್ಲಿ ಮತ್ತೆ ಅದರ ಉಪನಿಷತ್ನಲ್ಲೂ ಕೂಡ ಬಂದಿರುವಂತಹ ವಿಷಯ. ಈ ಸತ್ಯ ಕೂಡ 5 ಲಕ್ಷಣಗಳಿಂದ ಕೂಡಿದೆ. ಸತ್ಯಂ ಹಿ ಗುಣ ಸಂಯುಕ್ತಂ ನಿಯತಂ ಪಂಚಲಕ್ಷಣಂ ಅಂತ ಮುಂದಿನ ಮಹಾಭಾರತದ ಶ್ಲೋಕ, ನಾವೀಗ ನೋಡ್ತಾ ಇರುವಂತಹ ಶ್ಲೋಕ. ಸತ್ಯ ಎಂಬ ಶಬ್ದಕ್ಕೆ ವಾಸುದೇವ ಅಂತ ಅರ್ಥ ನಾನು ಹೇಳಿದೆ. ಸತ್ ಎಂ ಜ್ಞಾನಂ ಯಸ್ಯ ತಸ್ಮಾತ್ ನಾರಾಯಣಾತ್. ಯ ಅಂದ್ರೆ ಜ್ಞಾನ, ಸತ್ ಅಂದ್ರೆ ಶ್ರೇಷ್ಠವಾದದ್ದು. ಯಾರಿಗೆ ಶ್ರೇಷ್ಠವಾದಂತಹ ಜ್ಞಾನ ಇದೆಯೋ ಅವನನ್ನೇ ನಾರಾಯಣ ಅಂತವನನ್ನೇ ಸತ್ಯ ಅಂತ ಹೇಳಬೇಕು. ನಾರಾಯಣ ಎಂಬ ಹೆಸರಿನ ಭಗವಂತನನ್ನ ಸತ್ಯ ಅಂತ ಹೇಳ್ತಾರೆ ಅಂತ ಲಕ್ಷಾಲಂಕಾರದಲ್ಲಿ
ವರ್ಣನೆ ಕೇಳಿ ಬರ್ತದೆ. ಸತ್ಯನಾಮಕನಾದ ನಾರಾಯಣ ಅಂತ. ನಾನು ವಾಸುದೇವ ಅಂತ ನಾನು ಬೃಹದಾರಣ್ಯಕ ಉಪನಿಷತ್ ಭಾಷ್ಯದ ಆಧಾರದಲ್ಲಿ ಹೇಳುವ ಪ್ರಯತ್ನ ಮಾಡಿದ್ದೇನೆ. ಅವನಲ್ಲಿ 5 ಲಕ್ಷಣಗಳಿವೆ. ಇದಕ್ಕೆ ಲಕ್ಷಾಲಂಕಾರದಲ್ಲಿ ಅರ್ಥ ಏನು ಬರೆದಿಲ್ಲ, ಪಂಚಲಕ್ಷಣ ಅಂದ್ರೆ ಏನು ಅಂತ. ನಾವು ಅದನ್ನು ಹೀಗೆ ಅರ್ಥ ಮಾಡ್ಕೊಳ್ಬಹುದು. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 4 ರೂಪಗಳು, ನಾರಾಯಣ ಅಂತ ಇನ್ನೊಂದು ರೂಪ. ಇವೇ ಆ ಮೂಲ ಭಗವಂತನ 5 ರೂಪಗಳು ಅಂತ ನಾವು ತಿಳ್ಕೊಳ್ಬಹುದಾದದ್ದು. ಬ್ರಹ್ಮ ಸತ್ಯಂ, ತಪಸ್ಸತ್ಯಂ, ಸತ್ಯಂ ಚೈವ ಪ್ರಜಾಪತಿ, ತಸ್ಮಾತ್ ಭೂತಾನಿ ಜಾತಾನಿ ಭೂತಂ ಸತ್ಯಮಯಂ ಮಹತ್ ಅಂತ ಮುಂದಿನ ಶ್ಲೋಕ. ಈ ಬ್ರಹ್ಮ ಅದು ಸತ್ಯವಾಗಿದೆ. ಸತ್ಯಂ ಬ್ರಹ್ಮ ಅಂತ ಬೃಹದಾರಣ್ಯಕ ಉಪನಿಷತ್ತು ಕೂಡ ಹೇಳಿದೆ. ತಪಸ್ಸತ್ಯಂ, ಆ ಬ್ರಹ್ಮ ಮಾಡುವಂತಹ ತಪಸ್ಸು ಅದು ಕೂಡ ಸತ್ಯವೇ, ಭಗವಂತನ ಸ್ವರೂಪವೇ. ಭಗವಂತನ ತಪಸ್ಸು ಅಂದ್ರೆ ಎಸ್ ಸರ್ವಜ್ಞ ಸಸರ್ವವಿತ ಯಸ್ಯ ಜ್ಞಾನಮಯಂ ತಪಃ ಅಂತ ಅಥರ್ವಣ ಉಪನಿಷತ್ತು ಹೇಳುವಂತೆ, ಆ ಭಗವಂತನ ತಪಸ್ಸು ಅಂದ್ರೆ ಆತನ ಜ್ಞಾನ ಅಂತಾನೆ ಅರ್ಥ. ಪ್ರಜಾಪತಿಯು ಸತ್ಯ ಸ್ವರೂಪನೇ ಆಗಿದ್ದಾನೆ. ಪ್ರಜಾನಾಂ ಪಾಲನಾದ್ ವಿಷ್ಣು ಪ್ರಜಾಪತಿ ರೀತಿರಿತಃ. ಪರಮಾತ್ಮನಿಗೆ ಪ್ರಜಾಪತಿ ಅಂತ ಹೆಸರು, ವಿಷ್ಣುವಿಗೆ. ಅವನು ಪ್ರಜೆಗಳಲ್ಲಿ ಎಲ್ಲವನ್ನೂ ಪಾಲಿಸುವುದರಿಂದ ಅವನಿಗೆ ಪ್ರಜಾಪತಿ ಅಂತ ಹೆಸರು. ಚತುರ್ಮುಖ ಅಂತನೂ ಪ್ರಜಾಪತಿಗೆ ಅರ್ಥ ಇಲ್ಲ ಅಂತಲ್ಲ, ಆ ಅರ್ಥವೂ ಇದ್ದೇ ಇದೆ. ಆದರೆ ಮುಖ್ಯವಾಗಿ ಪರಮಾತ್ಮನೇ ಪ್ರಜಾಪತಿ. ಪ್ರಜಾಪತಿ ರೀತಿ ಬ್ರಹ್ಮ ವೇದೇಶೂಕ್ತೋ ಹಿ ಅಮುಖ್ಯತಃ. ಚತುರ್ಮುಖ ಬ್ರಹ್ಮನಿಗೆ ಪ್ರಜಾಪತಿ ಎಂಬ ಹೆಸರು ಅಮುಖ್ಯವಾಗಿ. ಏಷವೈ ಭಗವಾನ್ ವಿಷ್ಣು ಮುಖ್ಯತಸ್ತು ಪ್ರಜಾಪತಿ. ಮುಖ್ಯ ಪ್ರಜಾಪತಿ ಇವನೇ, ಈ ಪರಮಾತ್ಮನೇ. ಇದು ಕೂಡ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಬಂದಿರುವಂತಹ ವಿಷಯ. ಅದೇ 7ನೇ ಅಧ್ಯಾಯದಲ್ಲಿ 4ನೇ ಬ್ರಾಹ್ಮಣದಲ್ಲಿ ಬಂದಿರುವಂತಹ ಮಾತಿದು. ಏಷ ಪ್ರಜಾಪತಿರ್ಯದ್ ಹೃದಯಂ ಏತದ್ ಬ್ರಹ್ಮ ಏತತ್ ಸತ್ಯಂ ಅಂತ ಹೀಗೆ ಆ ತೃತೀಯ ಬ್ರಾಹ್ಮಣ, 7ನೇ ಅಧ್ಯಾಯದ ತೃತೀಯ ಬ್ರಾಹ್ಮಣದಲ್ಲಿ ಬಂದಿರುವಂತಹ ವಿಷಯ. ಆದ್ರಿಂದ ಅವನನ್ನೇ ಪ್ರಜಾಪತಿ ಅಂತ ನಾವು ತಿಳ್ಕೊಳ್ಬೇಕು. ಅವನಿಂದಲೇ ಎಲ್ಲ ಪ್ರಾಣಿಗಳು ಹುಟ್ಟಿವೆ. ಜಗತ್ತು ಸತ್ಯ ಸ್ವರೂಪವಾಗಿದೆ. ಸತ್ಯಂ ಭೂತಮಯಂ ಜಗತ್. ಜಗತ್ತೆಲ್ಲವೂ ಸತ್ಯ ಸ್ವರೂಪ ಆಗಿರುವುದು ಅಂತಂದ್ರೆ ಆ ಸತ್ಯನಾಮಕನಾದ ಪರಮಾತ್ಮನ ಅಧೀನವಾಗಿದೆ ಅಂತ ಅರ್ಥ. ಯತಧೀನ ಯಸ ಸತ್ತ ತದಿತ್ಯೇವ ಚೋಚ್ಯತೆ. ಯಾವ ಒಂದು ಸಣ್ಣ ವಸ್ತುವಿನ ಅಸ್ತಿತ್ವ ದೊಡ್ಡ ವಸ್ತುವಿನ ಅಧೀನವಾಗಿದೆಯೋ ಅಂತ ಪ್ರಸಂಗದಲ್ಲಿ ಸಂಪೂರ್ಣವಾದ ಅಧೀನತೆಯನ್ನು ತೋರಿಸಲಿಕ್ಕಾಗಿ ಆ ಸಣ್ಣ ವಸ್ತುವನ್ನ ದೊಡ್ಡ ವಸ್ತುವಿನಿಂದ ಅಭಿನ್ನ ಅಂತಲೇ ಹೇಳಿಬಿಡ್ತಾರೆ. ಹಾಗಾಗಿ ಜಗತ್ತನ್ನೇ ಪರಮಾತ್ಮ ಅಂತ ಹೇಳುವುದು ಆ ದೃಷ್ಟಿಯಿಂದ. ಜಗತ್ತು ಪರಮಾತ್ಮನ ಅಧೀನ ಅಂತ ಅದಕ್ಕೆ ಅರ್ಥ. ಅತೀತ ಕ್ರೋಧ ಸಂತಾಪಾ ನಿಯತಾ ಧರ್ಮಸೇವಿನಃ ತಸ್ಮಾತ್ ಸತ್ಯಮಯಾ ವಿಪ್ರಾಹ. ಯಾವ ಜ್ಞಾನಿಗಳು ಆ ಪರಮಾತ್ಮನ ಆರಾಧನೆ ಮಾಡ್ತಾರೋ ಅವರು ಸತ್ಯಮಯರಾಗ್ತಾರೆ. ಅಂದ್ರೆ ಆ ಪರಮಾತ್ಮನಲ್ಲಿಯೇ ತಮ್ಮ ವ್ಯಕ್ತಿತ್ವವನ್ನು ಸಮರ್ಪಣೆ ಮಾಡಿಕೊಂಡು ಅವನ ಆ ಸಾಕ್ಷಾತ್ಕಾರವನ್ನು ಅವರು ಕಾಣ್ತಾರೆ ಅಂತ ಅದಕ್ಕೆ ಅರ್ಥ. ಧರ್ಮವೆಂಬ ಸೇತುವೆಯನ್ನ ಈ ಬ್ರಾಹ್ಮಣರೇ ಯಾವತ್ತೂ ಸುರಕ್ಷಿತವಾಗಿ ನೋಡ್ಕೊಂಡಿದ್ದಾರೆ. ಧರ್ಮ ಸೇತು ಪ್ರವರ್ತಕರು ಅಂತ ಅವರನ್ನ ಕರೀಬೇಕು. ಇವರೆಲ್ಲ ಧರ್ಮ ಭೀರುಗಳು, ಯಾವತ್ತೂ ಕೂಡ ಧರ್ಮವನ್ನು ಮೀರಿ ನಡೆಯುವವರಲ್ಲ. ಅನ್ಯೋನ್ಯ ನಿಯತಾನ್ ವೈದ್ಯಾನ್ ಧರ್ಮ ಸೇತು ಪ್ರವರ್ತಕಾನ್. ಜ್ಞಾನಿಗಳವರು, ವೈದ್ಯರು. ಧರ್ಮ ಎಂಬ ಸೇತುವೆಯನ್ನ ಕಟ್ಟಿದವರು ಅವರು. ಈಗಾಗಲೇ ಕಟ್ಟಿದ ಸೇತುವೆ ಏನಾದರೂ ಇದ್ರೆ ಅದರ ನಿರ್ವಹಣೆ, ಅದರ ಮೇಂಟೆನೆನ್ಸ್ ಮಾಡುವವರು ಅವರೇ. ಅವರು ಲೋಕ ಕಲ್ಯಾಣಕಾರಕರು ಯಾವತ್ತೂ ಕೂಡ. 4 ವರ್ಣಗಳಿಗೆ 4 ಆಶ್ರಮಗಳಿಗೆ ಸಂಬಂಧಪಟ್ಟಂತಹ
4 ವಿದ್ಯೆಗಳನ್ನ ನಾನು ವರ್ಣನೆ ಮಾಡ್ತೀನಿ. ಚಾತುರ್ವಿದ್ಯಂ, 4ಕ್ಕೂ ಸಂಬಂಧಪಟ್ಟಂತೆ 4 ರೀತಿಯಾದಂತಹ ಕರ್ಮಗಳ ಒಂದು ಬೋಧನೆ. ಪ್ರಾಚೀನ ಕಾಲದಿಂದಲೂ ವಿದ್ವಾಂಸರು ಬ್ರಹ್ಮಭಾವವನ್ನು ಪಡೆಯಲಿಕ್ಕಾಗಿ, ಬ್ರಹ್ಮಣಿ ಭಾವ, ತಾನೇ ಬ್ರಹ್ಮನಾಗುವುದಲ್ಲ, ಬ್ರಹ್ಮನಲ್ಲಿ ಹೋಗಿ ಸೇರಿಕೊಳ್ಳುವುದು, ಅದಕ್ಕಾಗಿ ಏನು ಮಾರ್ಗವನ್ನು ಅನುಸರಣೆ ಮಾಡಿದ್ರೋ ಅದನ್ನೇ ನಾನೀಗ ನಿಮಗೆ ಹೇಳುವವನಿದ್ದೇನೆ. ಮೊದಲನೆಯದ್ದು ಬ್ರಹ್ಮಚರ್ಯಾಶ್ರಮ ಅಂತ, ಗೃಹಸ್ಥಾಶ್ರಮ 2ನೇದ್ದು, ವಾನಪ್ರಸ್ಥಾಶ್ರಮ 3ನೇದ್ದು, 4ನೇದ್ದು ಸನ್ಯಾಸಾಶ್ರಮ. ತತಃ ಪರಂ ತು ವಿಜ್ಞೇಯಂ ಅಧ್ಯಾತ್ಮಂ ಪರಮಂ ಪದಂ. ಅದಕ್ಕೆ ಅಧ್ಯಾತ್ಮ ಅಂತ ಹೇಳ್ತಾರೆ. ಯಾಕಂದ್ರೆ ಅಧ್ಯಾತ್ಮ ಸಾಧನೆ ಆ ಸನ್ಯಾಸದಲ್ಲಿ ವಿಶೇಷವಾಗಿ ಆಗ್ತದೆ. ಸನ್ಯಾಸಿಗಳಿಗೆ ಅಧ್ಯಾತ್ಮ ಸಾಧನೆ ಮಾಡುವಂತಹ ಅವಕಾಶ ಹೆಚ್ಚು. ಅದಕ್ಕಾಗಿ ಆ ಸನ್ಯಾಸಾಶ್ರಮವನ್ನು ಅಧ್ಯಾತ್ಮ ಅಂತ ವರ್ಣನೆ ಮಾಡಿದ್ದಾರೆ. ಜೀವರಿಗೆ ಈ ಪರಮಾತ್ಮನ ಜ್ಞಾನ ಆಗುವವರೆಗೂ ಕೂಡ ಈ ಜಗತ್ತಿನ ಯಾವುದೇ ತತ್ವದ ಜ್ಞಾನ ಆಗೋದಿಲ್ಲ. ನೋಪೈತಿ ಯಾವದ್ ಅಧ್ಯಾತ್ಮಂ, ಅಧ್ಯಾತ್ಮ ಅಂದ್ರೆ ಪರಮಾತ್ಮ, ಆ ಪರಮಾತ್ಮನ ಜ್ಞಾನ ಆಗದೆ ಈ ಉಳಿದ ಸಂಗತಿಗಳನ್ನ, ಜ್ಯೋತಿ, ಆಕಾಶ, ವಾಯು, ಸೂರ್ಯ, ಜ್ಯೋತಿ ಅಂದ್ರೆ ಅಗ್ನಿ ಅಂತ ತಿಳ್ಕೊಳ್ಳೋಣ, ಆಕಾಶ, ವಾಯು, ಸೂರ್ಯ ಇವೆಲ್ಲ ದೇವತೆಗಳು. ಆಯಾ ದೇವತೆಗಳ ಸ್ವರೂಪವೂ ಕೂಡ, ದೇವತೆಗಳ ಮಹಿಮೆಯೂ ಕೂಡ ಇವನಿಗೆ ತಿಳಿಯೋದಿಲ್ಲ. ಅದೆಲ್ಲ ತಿಳಿಯಬೇಕಾದದ್ದು ಏನಿದ್ರು ಈ ಪರಮಾತ್ಮನಿಂದಲೇ. ಅಧ್ಯಾತ್ಮ ಅಂದ್ರೆ ಮುಖ್ಯವಾಗಿ ಪರಮಾತ್ಮನೇ. ಅದಕ್ಕೆ ಸಂಬಂಧಪಟ್ಟಂತೆ ಅಧ್ಯಾತ್ಮಂ ಯತ್ ಶರೀರಗಾಹ ದೇವತಾಸ್ತಾಹ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿದೆ ಮತ್ತು ಭಾಗವತ ತಾತ್ಪರ್ಯದಲ್ಲಿ ಕೇಳಿ ಬರ್ತದೆ. ಪರಮಾತ್ಮಾದಿಕಂ ದೇಹೇ ಯದ್ ಅಧ್ಯಾತ್ಮಂ ತದೀರಿತಂ. ಈ ಪರಮಾತ್ಮ ಮೊದಲಾದಂಥದ್ದು ನಮ್ಮ ಜೀವನ ಶರೀರದಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರೆ. ಅವರಿಗೆಲ್ಲರಿಗೂ ಆಶ್ರಯನಾದಂಥ ಭಗವಂತ ಇದ್ದಾನೆ. ಅವರೆಲ್ಲರಿಗೂ ಕೂಡ ಅಧ್ಯಾತ್ಮ ಎಂಬ ಹೆಸರಿದೆ. ಈ ಅಧ್ಯಾತ್ಮವನ್ನು ತಿಳಿದ್ರೆ ಉಳಿದೆಲ್ಲೂ ಕೂಡ ತಿಳಿದಂತೆ ಆಗ್ತದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ ಮೂವರಿಗೂ ಕೂಡ ವಾನಪ್ರಸ್ಥಾಶ್ರಮವನ್ನ ಶಾಸ್ತ್ರ ವಿಧಿಸಿದೆ. ಅವರು ತಮಗೆ ಬೇಕಾದಾಗ ಆ ವಾನಪ್ರಸ್ಥಾಶ್ರಮವನ್ನ ಸ್ವೀಕಾರ ಮಾಡಬಹುದು. ಆ ವನದಲ್ಲಿದ್ದಾಗ ಗಡ್ಡೆ, ಗೆಣಸು ಇತ್ಯಾದಿಗಳನ್ನು ಸೇವನೆ ಮಾಡಿಕೊಂಡು ಅವನು ಇರಬೇಕು. ಗೃಹಸ್ಥಾಶ್ರಮ ಅಂತೂ 4 ವರ್ಣದವರಿಗೂ ಪ್ರಶಸ್ತ ಆಗಿದೆ. ಸರ್ವೇಷಾಮೇವ ವರ್ಣಾನಾಂ ಗಾರ್ಹಸ್ಥ್ಯಂ ತದ್ವಿಧೀಯತೆ. ಹೀಗೆ ನಾನು ನಿನಗೆ ದೇವಯಾನ ಮಾರ್ಗಗಳ ಬಗ್ಗೆ ಹೇಳಿದೆ. ಕಹ ಪಂಥಾಹ ಅಂತ ಕೇಳಿದ್ದ ಶಿಷ್ಯ, ಅದಕ್ಕೆ ಇವನು ಉತ್ತರ ಹೇಳ್ತಾ ಹೋಗ್ತಿದ್ದಾನೆ. ದೇವಯಾನ ಅಂದ್ರೆ ದೇವತೆಗಳ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುವಂತಹ ಮಾರ್ಗ ಅಂತ ಅದರ ತಾತ್ಪರ್ಯ ಆಗಬಹುದು. ಸಾಧಕನಾದವನು ತನಗೆ ಉಚಿತವಾದಂತಹ ಧರ್ಮವನ್ನ ಆಚರಣೆ ಮಾಡಬೇಕು. ಹಾಗೆ ಮಾಡಿದ್ರೆ ಅವನಿಗೊಂದು ಸಿದ್ಧಿ ದೊರೆಯುತ್ತದೆ. ಕಾಲಾತ್ ಪಶ್ಯತಿ ಭೂತಾನಂ ಸದೈವ ಪ್ರಭವಾಪ್ಯಯೋ. ಎಲ್ಲಾ ಪ್ರಾಣಿಗಳ ಹುಟ್ಟು, ನಾಶ ಇದೆಲ್ಲದೂ ಕೂಡ ಆತನಿಗೆ ಆತನ ಸಿದ್ಧಿಯ ಮೂಲಕ ತಿಳಿದು ಹೋಗ್ತದೆ. ಮುಂದೆ ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಮನಸ್ಸು, 5 ಮಹಾಭೂತಗಳು, ಶಬ್ದ ಸ್ಪರ್ಶಾದಿ ಮಹಾಭೂತಗಳ 5 ವಿಶೇಷ ಗುಣಗಳು, ಹೀಗೆ 24 ತತ್ವಗಳು ಸೃಷ್ಟಿಯಲ್ಲಿ ವರ್ಣಿತ ಆಗಿವೆ. ಜೀವಾತ್ಮ ಸೇರಿ ತತ್ವಗಳ ಸಂಖ್ಯೆ 20 ಆಗ್ತದೆ. 24 ರೇಖಾಚ ತತ್ವ ಸಂಖ್ಯಾ ಪ್ರಕೀರ್ತಿತ. ತತ್ವಗಳನ್ನ 24 ಅಥವಾ 25, 26, 27 ಅಂತೆಲ್ಲ ಹೇಳುವುದೇನಿದೆ, ಅದು ಆಯಾ ಸಂದರ್ಭದಲ್ಲಿ ಅವರ ವಿವಕ್ಷೆ ಹೇಗಿರ್ತದೆ ಅನ್ನೋದನ್ನು ಹೊಂದಿಕೊಂಡಿರ್ತದೆ. 24 ತತ್ವಗಳು ಅಂತ ಇಲ್ಲಿ ನೋಡಿದ್ವಿ ನಾವು. ಪಂಚವಿಂಶೋ ಹರಿಸ್ವಯಂ, 25ನೇ ತತ್ವ ಭಗವಂತ ಅಂತಾನೆ ಭಾಗವತ ತಾತ್ಪರ್ಯದಲ್ಲಿ ಒಂದ್ ಕಡೆ ಇದೆ. ಷಡ್ವಿಂಶಕೋ ಮಹಾವಿಷ್ಣು ಶ್ರಿಯಾವಾ ಸಪ್ತವಿಂಶಕ.
ಈ ಎಲ್ಲ ತತ್ವಗಳ ಅಭಿಮಾನಿ ದೇವತೆಗಳನ್ನು ಪ್ರತ್ಯೇಕವಾಗಿ ಪರಿಗಣಿಸಿದರೆ ಆವಾಗ ಸಂಖ್ಯೆ ಮತ್ತು ಹೆಚ್ಚಾಗ್ತದೆ. ಆ ತತ್ವಾಭಿಮಾನಿ ದೇವತೆಗಳನ್ನು ತತ್ವಗಳನ್ನು ಒಟ್ಟಾಗಿ ಪರಿಗಣಿಸಿದರೆ ಒಂದು ಸಂಖ್ಯೆ ಕಡಿಮೆ ಆಗ್ತದೆ, ಇಲ್ಲದಿದ್ರೆ ಒಂದು ಸಂಖ್ಯೆ ಹೆಚ್ಚಾಗ್ತದೆ. ಷಡ್ವಿಂಶಕೋ ಮಹಾವಿಷ್ಣು, ಆಗ 26ನೇಯವನು ಮಹಾವಿಷ್ಣು. ಲಕ್ಷ್ಮೀದೇವಿಯನ್ನು ಅವ್ಯಕ್ತ ತತ್ವದ ಅಭಿಮಾನಿ ಅಂತಲೇ ಪರಿಗಣನೆ ಮಾಡಿದ್ರಿಂದ 26ನೇಯವನು ಮಹಾತತ್ವ ಪರಮಾತ್ಮ ಆಗ್ತಾನೆ. ಉಳಿದೆಲ್ಲ ದೇವತೆಗಳಿಗಿಂತ ಲಕ್ಷ್ಮೀದೇವಿ ಒಂದನ್ನು ಪ್ರತ್ಯೇಕವಾಗಿ ಪರಿಗಣನೆ ಮಾಡಿದರೆ ಅವಳ ಜಡವಾದ, ಅವಳಿಂದ ಅಭಿಮನ್ಯಮಾನವಾದಂಥ ಜಡವಾದ ಪ್ರಕೃತಿ ಬೇರೆ, ಅವಳು ಬೇರೆ ಅಂತ ಪರಿಗಣನೆ ಮಾಡಿದಾಗ ಷಡ್ವಿಂಶಕೋ ಮಹಾವಿಷ್ಣು ಶ್ರಿಯಾವ ಸಪ್ತವಿಂಶಕ, ಅವನು 25 ಆಗಬಲ್ಲ, 26 ಆಗಬಲ್ಲ. ಪೂರ್ಣವಾದ ಸಂಖ್ಯೆ ಅಂದ್ರೆ 27ನೇ ಸಂಖ್ಯೆ. 27ನೇವನು ಭಗವಂತ, 26ನೇ ಅವಳು ಲಕ್ಷ್ಮೀದೇವಿ ಅಂತ ತಿಳ್ಕೊಳ್ಬಹುದು. ಹೀಗದು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದ ವರ್ಣನೆ ಇದೆ ಈ ತತ್ವಗಳ ಬಗ್ಗೆ. ಈ ತತ್ವಗಳ ಸಂಖ್ಯೆಯನ್ನು ತಿಳ್ಕೊಂಡಂಥವನು, ಅವನಿಗೂ ಎಲ್ಲಾ ಪ್ರಾಣಿಗಳ ಉತ್ಪತ್ತಿ ಲಯ ಎಲ್ಲ ತಿಳಿತದೆ. ಎಂದೂ ಆತನಿಗೆ ಮೋಹ ಅಂಟಿಕೊಳ್ಳೋದಿಲ್ಲ. ತತ್ವಗಳನ್ನು ತಾನು ತಿಳ್ಕೊಳ್ಬೇಕು, ಮತ್ತೆ ಇನ್ನೊಬ್ಬರಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ಅಂಥವನು ಸಂಸಾರ ಬಂಧನದಿಂದ ಮುಕ್ತನಾಗಿ ಎಲ್ಲ ರೀತಿಯಾದಂತಹ ಸುಖಗಳನ್ನು ಕೂಡ ಪಡ್ಕೊಳ್ತಾನೆ ಅಂತ ವರ್ಣಿಸ್ತಾರೆ. ಅಲ್ಲಿಗೆ ಈಗ ನಾವು ನೋಡ್ತಾ ಇರುವಂತಹ ಅಧ್ಯಾಯ ಇದು ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 38ನೇದು, ಮತ್ತೆ ವೈಷ್ಣವ ಪಾಠದಲ್ಲಿ ಹಾಗೆ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಇದು 36ನೇದು. ಉತ್ತರ ಭಾರತದ ಗೀತಾಕೃಷ್ಣನ ಪಾಠದಲ್ಲಿ ಇದು 35ನೇದು. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.